ಕಾಲ್ ಮಾಡಿದ್ರೆ ಈಗ ನೀವು ಸುಮಾರು ದಿವಸ ಆಯ್ತು ನೋಡಿ ನೋಡಿ ಅಂತ್ರಿ ಅದನ್ನ ಅಲ್ಲ ಯಾರು ನೋಡಿದವ್ರು ಅವ್ರಿಗೆ ಹೇಳಬೇಕಿತ್ತಲ್ಲ. ಈಗ ನೋಡಿದವ್ರು ಹೇಳಿದರೆ ಅದಕ್ಕೆ ನಾನು ಇಲ್ಲಿ ಅಲ್ದಿದ್ರೆ ಮ್ಯಾಂಗ್ಳೂರಲ್ಲಿ ಎಲ್ಲರೂ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀನಲ್ಲ. ಹಿಡ್ಕೊಂಬಗ ಇದು ಈಗ ಹಿಡ್ಕೊಂಡ್ಲ. ಈಗ ನಾನು ಚಾನು ಕುಡಿಲಿಲ್ಲ, ದೇವ್ರ ಪೂಜೆ ಇಲ್ಲ, ಸ್ನಾನ ಇಲ್ಲ, ನೀವು ಕರೆದ ತಕ್ಷಣ ನಾವು ಓಡ್ ಬಂದೆ. ನಾವು ನಮ್ಮ ಹುಗೂರ ಹೇಳಿದರೆ ತಡೆ 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 ನೋಡು ನೋಡುವ ತಡಿಯಾ. ಹಾಂ ಹಾಂ ಹಾವು ಮೂವಿಂಗ್ ಉಂಟಾ? ನಡೆದಾಡತ್ತ ಗೊತ್ತಿಲ್ಲ, ನೀವು ನೋಡ್ಲಿಲ್ಲಲ್ಲ? ಸರಿ ನೋಡು, ಅದ್ರ ಚಲನವಲನೆ ನೋಡ್ಕೊಳ್ತೇನೆ. ಅದು ಮೂಳೆ ಮೇಲೆ ಗಾಡಿ ಹೋಗಿದೆ, ಬೈಕ್ ಹೋಗಿದೆ. ಹೌದು, ಬೈಕ್ ಹೋಗಿದೆ. ಸ್ವಲ್ಪ ನೀರು ತಗೊಂಡು ಬನ್ನಿ, ಒಳ್ಳೆ ನೀರು. ಬೈಕ್ ಗಾಡಿ ಅಲ್ಲಿ ಒಂಚೂರು ಗಾಡಿ ಬರೋದು ಜಾಗ್ರತೆ ಇವ್ರೆ. ಸ್ವಲ್ಪ ನೀರು, ಒಂದು ಸ್ವಲ್ಪ ನೀರು ತಾನೆ. ಸ್ವಲ್ಪ ಸ್ಟಾಪ್ ಇಡು ಮಗ, ಅಲ್ಲೇ ಸ್ಟಾಪ್ ಇಡು. ನೀರು ಕುಡಿದಲ್ಲ? ಹಾಂ ಬೇಕಾ? ಜ್ಯೂಸ್ ತಗೊಂಡ್ಬಕ್ಕಮ್ಮ, ತಗೊಂಡ್ಬ. ಒಂದು ಪಾತ್ರ ಇದೆ ತಗೊಂಡು, ಆಗಲೇ ಪಾತ್ರ ಇದೆ, ಹಿಡಿದು ಕೊಡಿಸುವ ಅಂದರೆ ಪೆಟ್ಟದ್ದು ಹಾವು ಪೆಟ್ಟಾಗಿದೆ. ಅದನ್ನೀಗ ಎಂತ ಮಾಡ್ತೀರಿ ಮಾತ್ರ ನೀವು? ಒಂದು ಡ್ರಮ್ ಯಾವ್ದಾದ್ರು ಇತ್ತಾ? ಒಂದು 2 ದಿವಸ ನೋಡ್ತೀರಾ ಇವ್ರೆ, ಮತ್ತು ನೀವು ಹಾಗೆ ಬಿಟ್ಟು ಬಂದರೆ ನಿಮಗೆ ರಗಳೆ ಆಗುತ್ತೆ. ಈಗ ಒಂದು 100 ಲೀಟರ್ ಡ್ರಮ್ ಯಾವ್ದಾದ್ರು ಇತ್ತಾ? ಡ್ರಮ್ ಇತ್ತು ಯಾವುದು? ಹೌದು, ಫೈಬರಿಂದ. ಅಲ್ಲ, ಸಾಧಾರಣ ಒಂದಿಷ್ಟು ಡ್ರಮ್ ಇದ್ರೋಡಿಲ್ಲ, ಡ್ರಮ್ಮಿಗೆ ಹಾಕಿ ಒಂಚೂರು ಬಲೆ ಕಟ್ಟಿ ಒಂದು ಸಣ್ಣ ಪಾತ್ರ ಇಲ್ಲೇ ಹಾಗಲದ, ಸ್ವಲ್ಪ ನೀರು ಕೊಡ್ತೇವೆ ತಮ್ಮ. ಅದಕ್ಕೆ ಮೂವಿಂಗ್ ಕಷ್ಟ ಆಗ್ತದೆ, ಅರ್ಥ ಇಲ್ಲ ನಿಮಗೆ? ಹೊಟ್ಟೆ ಭಾಗದ ಮೇಲೆ ಏಟಾಗಿದೆ. ಇಲ್ಲ ಮಂಗಳೂರಿಗೆ ಮರ ಎಂತ ಮಾಡೋದಿಲ್ಲ ಈ ಕಡೆ. ಸ್ವಲ್ಪ ನೀರು ಕುಡಿ, ಸ್ವಲ್ಪ ನೀರು ಕುಡಿ. ಇಲ್ಲ ಹೊಟ್ಟೆ ಭಾವ ಮೂವಿಂಗ್ ಆಗುವ ಮನೆ ಇಲ್ಲ ಮೇಲೆ ಬಲವಾದ ಗಂಡನಾದ್ರವು. ಅದೀಗ ಸಾಮಾನ್ಯ ಹೊತ್ತಾಟ ಇಲ್ಲ, ತಂದೆ ಈ ಸಮ ಡಮ್ಮೆ ತಂದಿದೆ. ಹೋಯ್, ಒಳಗಡೆ ಪೆಟ್ಟಾಗಿದೆ, ಹೊರಗಡೆ ಅಲ್ಲ, ಒಳಗಡೆ ಪೆಟ್ಟಾಗಿದೆ. ಹಾವಿ ನೀರಲ್ಲೇ ಮುಳುಸಿದ್ರೆ ಆಗ್ತಿತ್ತೇನಲ್ಲ, ಡ್ರಮ್ ಇದ್ರೆ. ನೀರಲ್ಲಿ ಮುಳುಸು ಗಾಯ ಇದ್ರೆ ಇದಾಗುತ್ತೆ. ಇವ್ರು ಹಿಡ್ಕಂತ್ರಿ, ಇದು ಸ್ಟಿಕ್ ಹಿಡ್ಕಂತ್ರಿ ಅವ್ರ. ಇಲ್ಲಿ ಬನ್ನಿ ಇವ್ರೆ, ಹೀಗೆ ಹಿಡ್ಕೊಳ್ಳಿ, ಲಾಕ್ ಮುಟ್ಬಾರ್ದು, ಹೀಗೆ ಹಿಡ್ಕೊಳ್ಳಿ. ಆಯ್ತು, ಹೀಗೆ ಹೀಗೆ ಬಿಡಿ, ಟೈಟ್ ಹಿಡ್ಕೊಳ್ಕ. ಹಾಗೆ ಬಿಡ್ಬೇಡಿ. ಇಟ್ಕೋ. ಮೂಳೆ ಪೆಟ್ಟ ಇಲ್ಲ, ಹೊಟ್ಟೆ ಮೇಲೆ ಪೆಟ್ಟಾಗಿದೆ. ಒಂದು ಸಣ್ಣ ಕೋಲ್ ಕೊಡಿ, ಸಣ್ಣ ಕೋಲ್ ಇಟ್ಕೋ. ಬೆಳಿಗ್ಗೆ ಕಣ್ಣೊಳಗೆ ಇಕ್ಕಳು ಬಂದು ಹೂಗಿನ ಗಿಡದ ಒಂದು ಸಣ್ಣ ಮುರ್ಕ ಬಪ್ಪೆಲ್ಲ ಮನೆತೆ ಕಣ್ಣಲ್ಲಿ ಇಕ್ಕಳು ಸರಿತಾ ಇಲ್ಲ, ಡ್ರಾಪು ಹಾಕಲಿಲ್ಲ ಇವತ್ತು.
ಅಲ್ಲ ಕಿಲ್ಲನ ಸರ್ಗಿ ಕಣೀತ ಏನೋ ತಿಂದಿದೆ. ಹಾಂ ಏನೋ ತಿಂದಿದ್ದು ಅದು ಅಜೀರ್ಣ ಅದು ಪೆಟ್ಟಾಯ್ತು ಅದ್ರ ಮೇಲೆ ಇದು ಹೊಟ್ಟೆಯ ಭಾಗದಲ್ಲಿ ಇದೆ. ಬಿಟ್ಬಿಟ್ಟು ಲೂದಾಡ್ತಾ ಇತ್ತು. ಸ್ಪ್ರೇ ಅಂತ ಇತ್ತ ಗಾಯ ಕೊಡೋದು ಗಾಯಿಗೆ ಹಾಕ್ಬೋದು. ಬಾಯಿ ಕೊಡೋದಲ್ಲ ಪ್ರೇ ಇತ್ತು